ಈ ಕಥೆಯಲ್ಲಿ ಶಾಂತ ತುಂಬು ಗರ್ಭಿಣಿ ಒಂದು ಎಪಿಸೋಡಿನ ಕತೆ ನೋಡಿ ಕುತೂಹಲಕಾರಿಯಾಗಿದೆ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಇದು ನನ್ನ ಸ್ವಂತ ಕಥೆಯಲ್ರಿ. ನಾನು ಓದಿದಂಥ ಒಂದು ಕಾದಂಬರಿ ಒಳಗಿದ್ದಂಥ ಕಥೆ ಇದೆ. ನನಗೆ ಯಾಕೋ ಇಷ್ಟ ಆಯ್ತು ಆ ಪಾತ್ರಗಳು. ಅದಕ್ಕೆ ನನ್ನದೇ ಆದಂಥ ಕೆಲವು ನುಡಿಗಳನ್ನ ಮತ್ತೆ ಸೇರಿಸಿ ಅವ್ರದ್ದೊಳಗಿದ್ದಂಥ ಕಥೆನೂ ಸೇರಿ ನಾವೊಂದು ಕತೆ ಮಾಡೀನಿ ನನ್ನ ಗೊಂಬಿಯ ಮೂಲಕ. ನೋಡ್ರಿ ಹೆಂಗೆ ಅನಿಸ್ತೈತಿ ನಿಮಗೆ. ಈ ಕತೆ ನಿಮ್ಮ ಮನಸ್ಸಿಗೆ ಹಿಡಿಸ್ತಪ್ಪ ಅಂತಂದ್ರೆ ಕಾದಂಬರಿ ಒಳಗಿರುವಂಥ ಕತೆಗಳನ್ನ ತೊಗೊಂಡು ಮಾಡಿ ಶಾಂತಕ್ಕೆ ಅನ್ನೋದಾತಂದ್ರೆ ನಾ ಮಾಡಿ ತೋರಿಸ್ತೇನಂತ. ಇದು 2025 ಕಥೆಯಲ್ಲ. ಇದು ಏನಿಲ್ಲ ಅಂದ್ರೆ 1980 ಮತ್ತು 90 ಇದರೊಳಗಿನ ಕತೆ ಇದೆ. ಯವ್ವ ಎಷ್ಟೊತ್ತಾತು ನನ್ನ ಗಂಡ ಕೆಲ್ಸಕ್ಕೆ ಹೋದವರು ಇನ್ನೂ ಬರಲಿಲ್ಲಲ್ಲ. ಹಿಂಗೆ ಕಾಯ್ಕೊಂತ ಕುಂದ್ರದ ಆತು ನನ್ನ ಬಾಳೆ. ಇಷ್ಟೊತ್ತಾದರೂ ಬರಲಿಲ್ಲ. ಓ ಶಾಂತಕರ ಏನು ಮಾಡಕತ್ತೀರಿ? ಬಾಗಲ್ಲ ನಿಂತ್ಬಿಟ್ಟಿರಿ. ಬರ್ರಿ ಪರಕರ ಕುಂದ್ರ ಬರ್ರಿ. ಯವ್ವ ಏನಿಲ್ಲ ನೋಡ್ರಿಪ್ಪ, ನನ್ನ ಗಂಡನ ಹಾದಿನ ಕಾಯಕತ್ತಿದ್ನಿ. ಹೌದನ್ರಿ? ಹೆಸ್ರಾಗೈತ್ರಿ? ಹಾಂ ರೀ, ದಿನದಾಗ ಬಿದ್ದಾವ ಇನ್ನೂ 3-4 ದಿನ ಅಂತ ಹೇಳ್ಯಾರ್ರಿ ಡಾಕ್ಟ್ರ್. ಹೌದನ್ರಿ? ಆಗ್ಲಿ ಹೇಳ್ರಿ. ಹಂಗಾರ ಹುಷಾರಿರ್ರಿ. ಮತ್ತು ಮನ್ಯಾಗ ಸೊಕಾಶ ಅಡ್ಡಾಡ್ರಿ. ಮತ್ತು ತವ್ರ ಮನೆಗೆ ಹೋಗಾಕ ಅನುಕೂಲ ಇಲ್ಲನ್ರಿ? ಎಲ್ಲಿ ತವ್ರ ಮನೆಗೆ ಹೋಗ್ತಿರ್ರಿ? ಹಡ ತಾಯಿದು ನೆನಪ ಇಲ್ಲ. ನಾ ಹುಟ್ಟಿದ್ಲ ಕಣ್ಣು ಮುಚ್ಕೊಂಡ್ಲ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಮ್ಮ ಅಮ್ಮನ ಕೈಯಾಗ. ಅಮ್ಮನು ಮತ್ತು ನಾನು ವಯಸ್ಸಕ್ಕೆ ಬಂದು ನಾನು ಲಗ್ನ ಆಗುತ್ತಲ ಅಮ್ಮನು ತೀರ್ ಹೋದ್ಲು. ಇರೋ ಒಬ್ಬ ಅಣ್ಣದಾನ. ಆತಿಗೆಮ್ಮ ನನ್ನ ಬಾಣಿತನ ಯಾಕ್ರಿ ಮಾಡ್ತಾಳ? ತವ್ರ ಮನೆ ಕನಸರಿ ನನಗೆ. ಎಲ್ಲಿ ಹೋಗಾಕೆ ಹೋಗ್ಲಿ ಎಲ್ಲಿಲ್ಲ. ಇದ ಗಂಡನ ಮನೆನ ಎಲ್ಲ ದಿಕ್ಕು ನನಗೆ. ಗಂಡನ ಮನೆಯಾಗಾರ ಅತ್ತಿ ಮಾವ ಇದ್ದಿದ್ರೆ ಬೇಷಕ್ಕಿತ್ತ ಏನು. ಗಂಡನ ಮನೆಯೊಳಗೂ ಅತ್ತಿ ಮಾವ ಯಾರೂ ಇಲ್ಲ. ಗಂಡ ಒಬ್ಬ ಅವನು. ಹೋಗ್ಲಿ ಬಿಡ್ರಿ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಒಟ್ಟು ನಿಮಗೆ ಕಷ್ಟ ಅನಿಸ್ತೈತಿ. ಆದ್ರೆ ಗಂಡ ನೀವು ಇಬ್ಬರು ಆರಾಮದಿರಲ್ಲ. ನಾಳೊಂದು ಕೂಸು ಹೆಣ್ಣ ಗಂಡ ಯಾವ್ದೋ ಒಂದು ಆತಂದ್ರೆ ಅವಾಗ ಖುಷಿಯಾಗಿರುವಂತ್ರಿ. ಆಗ್ಲಿ ಹೇಳ್ರಿ, ನಿಮ್ಮ ಬಾಯಿರ್ಕಿಲ್ಲ ಹಂಗೆ ಆಗಲಿ. ನಾನು ಬರಲ್ರಿ ಕೆಲಸದವ ಮನೆಯಾಗಿನ್ನು. ನನ್ನ ಮಕ್ಳು ಹೊರಗೆ ಹೋಗಿದ್ದು ಬರೋ ಹೊತ್ತಾತ ಅದಕ್ಕೆ ರೀ. ಮತ್ತು ಇವ್ರು ಬಂದ್ರೆ ಸುಮ್ಕ ಬಾಯಿ ಮಾಡ್ಕೊಂಡು ನಿಂದಿರ್ತಾರೆ. ಹೊಸ ರೊಟ್ಟಿ ಅದು ಮಾಡುವುದಾವ, ರೊಟ್ಟಿ ಮಾಡ್ಬೇಕ್ರಿ ಅದಕ್ಕೆ. ಮತ್ತು ನಳ ಒಂದು ಬಿಟ್ಟಿಲ್ಲ ನೋಡ್ರಿಪ್ಪ. ಎಷ್ಟು ದಿನ ಆಯ್ತು, ಯಾವಾಗ ಬಿಡ್ತಾನ ಏನು ಹಾದಿ ಕಾಯಕತ್ತೀನಿ. ಬರೀ 4 ದಿನ ಆಯ್ತು. ಮನ್ಯಾಗ ಕುಡ್ದೇನಂದ್ರೆ ಹೊಟ್ಟೆ ನೀರು ಇಲ್ದಂಗೆ ಆಗಿಬಿಟ್ಟೈತಿ. ಬಾವಿಗೆ ಹೋಗೋದು ನೀರು ತರೋದು ಆಗೈತಿ. ಏನು ನನಗಂತೂ ದಿಕ್ಕ ಹರಿಲಾರ್ದಂಗೆ ಆಗಿಬಿಟ್ಟೈತ್ರಿ. ಅಲ್ಲೇ ಬರಾಕತ್ತಕಿ ನಾಗವನ್ ಸುಸಿ ಅಲ್ಲ ಯಾರ? ಅಯ್ಯಪ್ಪ ದೇವ್ರ ನಡ. ಹೌದು, ಮೊನ್ನೆ ಲಗ್ನ ಆತಲ್ಲ ಅದ ಹುಡುಗಿ ಇರ್ಬೇಕು. ಆ ಹುಡುಗಿ ಹೆಸರು ಏನೋ ಅಂತಿದ್ರು. ಗಿರಿಜಾ. ಬಂದ್ಲಲ್ಲ. ಓ ಗಿರಿಜಾ, ಏನವಾ ನೀರಿಗೆ ಹೊಂಟೇನ? ಹ್ಞೂ ರೀ ಪರಕರ, ನೀರಿಗೆ ಹೊಂಟೇನ್ರಿ. ಕುಡಿಯಾಕ ನೀರೇ ಇಲ್ಲಲ್ರಿ ಮನ್ಯಾಗ. ನಮ್ಮ ಅತ್ತಿಯರು ಬಾವಿ ಕಡೆ ಹೋಗುವ, ಅಲ್ಲಿ ಮನಾರ ಮಂದಿರ್ತಾರ. ನೀವೊಂದು 2 ಕೊಡ ತಂತಂದು ಹಾಕಿ ಮನಿ ಅಂತ ಹೇಳ್ಯಾರ್ರಿ. ಅದಕ್ಕೆ ಹೊಂಟೇನಿ ನೋಡ್ರಿ. ಅಂದಂಗೆ ಶಾಂತಕರ ಆರಾಮದಿರೇನ್ರಿ? ಹಾಂ ಆರಾಮದೇನಿ. ನೀನು ಆರಾಮದಿಯಾವ? ಹೋಗಿದ್ದೆ ಅಂತ ಅವ್ರ ಮನೆಗೆ? ಇಲ್ರಿ, ಕರಿದು ಕಳ್ಸೋದೆಲ್ಲ ಮುಗ್ದೈತ್ರಿ. ಹೌದನ್ವಾ? ಆದರೂ ಹೊಸಮಾಲಿಗಿತ್ತಿ ದೌಡ್ ನೀರಿಗೆ ಕಳ್ಸ್ಯಾರ ಮನ್ಯಾಗ. ನೋಡ ಅಲ್ಲ, ಲಗ್ನ ಇನ್ನೂ ವಾರ ಆಗಿಲ್ಲ ಆಗಲೇ ಮತ್ತೆ ನೀರಿಗೆ ಕಳ್ಸ್ಯಾರ ನಿನ್ನ ಹೊಸಮಾಲಿಗಿತ್ತಿನ. ಯವ್ವ 10 ತಿಂಗಳಾದ್ರೂ ಹೊರಬೀಳಂಗಲ್ಲ ಮದುಮಕ್ಳು. ಏನವ ನಿಮ್ಮ ಅತ್ತಿ ಆದರೂ ಭಾಳ ಒಂದು ಮನಿನ ಅದಾಳವ. ಮತ್ತಕ್ಕೆ ಮುಂದೆ ಹೇಳಿವ ಹಿಂಗಂದೇವ ಅಂತೇಳಿ ಏನಿಲ್ಲ. ಆಮೇಲೆ ಮನೆ ಮಟ್ಟ ಬರ್ತಾಳೆ ಜಗಳ ತೊಗೊಂಡು. ಇಲ್ರಿಪ್ಪ, ನಾ ಏನು ಹೇಳಕ್ಕೆ ಹೋಗುದಿಲ್ಲ ತೋರಿ. ನಾ ಯಾಕೆ ಹೇಳಕ್ಕೆ ಹೋಗ್ಲಿ? ಬರ್ಲ್ಯಾರಿ, ನೀರಿಗೆ ಹೋಗ್ತೇನೆ ಹೊತ್ತಾತ. ಹೋಯ್ ಬಾರ್ವಾ. ಯಾಕಂದ್ರೆ ನೀರು ತರ್ಲಿಕ್ಕಂದ್ರೆ ನಮ್ಮ ಅತ್ತಿ ನಾಯಿಕ್ಕಿಂತ ಬಲ ಒದರ್ತಾಳ್ರಿಪ್ಪ. ಸಾಕಾಗೈತೆ ನನಗೂ. ಲಗ್ನಾಗಿ ಬಂದು ವಾರ ಆಗ್ಯಲ್ಲ ಅಂತ ನೀವಂತೀರಿ. ಲಗ್ನಾಗಿ ಬಂದು 2ನೇ ದಿನಕ್ಕೆ ನಮ್ಮ ಅತ್ತಿ ಮನ್ಯಾಗ ಓಸು ಒಗ್ಯಾಣ ಮಾಡಿಸಿ, ಭಾಂಡೆ ತಿಕ್ಕಿಸಿ, ಕಸ ಹೊಡೆದು ಕಲ್ಲು ಒರೆಸಿ, ಮನೆಯಂದೆಲ್ಲ ಒಗಾತಿಗೆ ಕೆಲಸ ಮಾಡೇನ್ರಿ ನಾನು. ಹೊರೆ ಬದುಕು ನಾನು ಮಾಡೇನ್ರಿ. ನಮ್ಮವನು ಹಂಗೆ ಅಂದ್ಲು. ಅಲ್ಲೇವ ಹೊಸಮಾಲಿಗಿತ್ತಿ ಕಸ್ಬರಿಗೆ ಮುಟ್ಟಿಸ್ಕೊಡಂಗಿಲ್ಲ. ಏನಿವ ನಿಮ್ಮ ಅತ್ತಿ ಹಿಂಗದಾಳ ಅಂತೇಳಿ. ಏನು ಮಾಡ್ಬೇಕ್ರಿ? ಕಟ್ಕೊಂಡ ಮ್ಯಾಗೆಲ್ಲ ಅನ್ಭವಿಸಕಬೇಕಲ್ರಿ. ಹೆಂಗಿರ್ತದೆ ಹಂಗೆ ಹೋಗುದಪ್ಪ. ಹೌದನಾ? ನೋಡುವ ಮಂದಿ ಮನಿ ಸೊಸ್ತೆರ್ದು ಆಚಾರ ಕಿಸಿತಿದ್ಲು. ಯವ್ವ ಅವ್ರತ್ ಹೆಂಗೆ ಮಾಡ್ಯಾಳ, ಅವ್ರತ್ ಹಿಂಗೆ ಮಾಡ್ಯಾಳ, ಸೊಸಿ ಹಿಂಗೆ ಇಟ್ಕೊಂಡಾಳ ಹಂಗೆ ಇಟ್ಕೊಂಡಾಳ. ನನ್ನ ಸೊಸಿ ಬಂದ್ಲು ಅಂದ್ರೆ ತೆಲಿ ಮ್ಯಾಗಿಂತ ತಳಗೊಳ್ಸಂಗಿಲ್ಲ ನಾನು ಅಂತೇಳಿ ಅಂತಿದ್ಲು. ಈಗ ನೋಡಿ ಹೆಂಗೆ ಮಾಡಕತ್ತಾಳ. ಯವ್ವ ದೇವ್ರೇ, ಮಾತ್ಮನಾರ ಕೈ ಸುಮಾರು ನಿಮ್ಮ ಅತ್ತಿವು. ಆದರೂ ನೀ ಎಟ್ಟು ಬಗ್ತೀಯಲ್ಲ ಅಟ್ಟು ಬಗ್ಗಿಸಿ ಬಡಿತಾಳೆ ನಿಮ್ಮ ಅತ್ತಿ, ಗೊತ್ತನ? ನೀನು ಅದ್ಯಾಕಂತ ನಿಂದ್ರು ಅಂದ್ರೆ ಎಲ್ಲ ನೆಟ್ಟಿಗಿರ್ತೈತೆವ್ವ. ಬಾಳೆ ಇಲ್ಲ ಅಂದ್ರೆ ಆಗೋದಿಲ್ಲ ನೋಡು. ಹ್ಞೂ ರೀ, ಏನು ಮಾಡೋದು? ನಾವು ಬೇಕಿ ಅದ್ ನಿಂತ್ರ ಹಾಕೈತೇನ್ರಿ. ಮಗ ತಾಯಿ ಹೇಳ್ದಂಗೆ ಕೇಳ್ತಾರ. ತಾಯಿ ಏನು ಹೇಳ್ತಾರ ಅದನ್ನ ಮಾಡ್ತಾರ. ತಾಯಿ ಮಾತಿಗೆ 7 ಕಾಳು ಎದುರು ಮಾತಾಡೋಂಗಿಲ್ಲ. ಅಂದ್ಮ್ಯಾಗ ನಂದೇನು ನಡೆದಿತ್ತು ಹೇಳ್ರಿ. ಬರ್ಲ್ಯಾರಿ ಪರಕರ. ಮತ್ತಿಲ್ಲೇ ನಿಂತು ಮಾತಾಡಕತ್ತಿದ್ದ. ಮತ್ತೇನಾರು ಹೊರಗೆ ಬಂದು ನೋಡಿಲ್ಲ ಅಂದ್ರೆ ಏನು ಮಾತಾಡಕತ್ತಿದ್ದಿ ಓಣಿ ಹೆಂಗಸರು ಕೂಟ ಏನೇನು ತಲೆಯಾಗ ತುಂಬಿದ್ರು ಅವ್ರು ಅಂತ ಕೇಳ್ತಾರ್ರಿಪ್ಪ. ಅದಕ್ಕೆ ನಿನ್ನೆ ಒಂದಿಟ ಬಾಗಲ್ಲ ಕಸ ಹೊಡಿ ಮುಂದಾಗ ಅವ್ರು ಯಾರ ಅಕ್ಕಾರ ಮಾತಾಡ್ಸಿದ್ರಿ ಚಾ ಆತಿನ ಅಂತೇಳಿ. ಮಾತಾಡ್ಸುತ್ತಲೇ ಕವ್ವನ ಕಾಗಿ ಹಂಗೆ ಅವ್ರ ಮೈ ಮ್ಯಾಗ ಹೋಗಿ ಆ ಹೆಣ್ಮಗಳಿಗೆ ಬೇದ್ ಕಳಿಸಿ ನನಗೂ ಬಾಯಿಗೆ ಬಂದಂಗೆ ಬೇದಾಡಿದ್ರಿ. ಅದಕ್ಕೆ ಬರ್ತೇನೆ ತಗೋರಿ. ನೋಡುವ ಚಲೋ ಆತ್ ಬಿಡು, ಸಂಪನ್ ಸೊಸಿನ ಸಿಕ್ಲ. ನಾ ಬರ್ಲ್ಯಾ ಶಾಂತಕ್ಕ? ಬರ್ತೇನವ.
ಯವ್ವ ಈ ದೇವ್ದಂಥ ಮನೆ ಒಳಗೆ ಒಬ್ಬೇಕೆನ ಇರಾಕ ಜೀವ ಬಾಯಿಗೆ ಬರ್ತೈತಿವ ಯವ್ವ. ಈ ನನ್ನ ಗಂಡ ಎಷ್ಟೊತ್ತಿಗೆ ಬರ್ತಾರ ಏನು? ಇಲ್ಲೇ ಒಟ್ಕೊಂತಾರ ಕುಂದರ್ಲೇನ? ಹಾಂ ಇಲ್ಲ ಬಂದ್ರೆ. ಶಾಂತ ಇಲ್ಲೇ ನಿಂತಿಯೇನ? ಹ್ಞೂ ರೀ, ನಿಮ್ದ ಹಾದಿ ಕಾಯ್ಕೊಂತ ನಿಂತಿದ್ನಿ. ನಿನ್ನ ಹುಚ್ಚು ಹುಡುಗಿ. ಅಲ್ಲ ನಾ ಬರ್ತಿದ್ನಿಲ್ ಒಳಗೆ, ಈ ಬಿಸಲಾಗಿ ಇಲ್ಲದಕ್ಕೆ ನಿಂತಿ. ನಡಿ ಒಳಗೆ, ನಡಿ ನಡಿ. ದೌತ್ಯ ಆತನ ನಿನಗೆ? ಇಲ್ಲ. ಬರ್ರಿ ಅವ್ನು ಬರ್ರಿ ತಾಟಸ್ತೇನೆ. ಈಗ ಬೇಡ, ನನ್ನ ಹಳೆ ಗೆಳೆಯ ಒಬ್ಬ ಸಿಕ್ಕಿದ್ನ, ಅವನ ಜೊತೆ ಊಟ ಮಾಡ್ಕೊಂಡ ಬಂದನಿ. ಊಟದ ವ್ಯವಸ್ಥೆ ಎಲ್ಲ ಏನು ಬೇಡ ಅಂದಂಗ ನೀ ಉಂಡೇನ? ನಾ ಯಾವಾಗ ನಿಮ್ಮನ್ನು ಬಿಟ್ಟು ಉಂಡೇನಿ? ಹುಚ್ಚು ಹುಡುಗಿ, ಊಟ ಮಾಡ್ಬೇಕು ಬೇಡ, ನೀ ಒಬ್ಬೇಕೆ ಈಗ ಇಬ್ರು. ನನ್ನ ಹಾದಿ ಕಾಯಕ್ಕೆ ಹೋಗ್ಬೇಡ. ಒಂಚೂರು ನಾನು ಕೆಲಸನ ಈಗ ಒತ್ತಾವತ್ತಿ ಬಂದಾವು. ಏನು ಮಾಡಾಕತ್ತಿ? ನನ್ನ ಹಾದಿ ಕಾಯ್ಕೊಂತ ನೀ ಉಪವಾಸ ಮಾಡಾಕದು ಹೋಗ್ಬೇಡ. ಮತ್ತೆ ಉಣ್ಣು ಹೊತ್ತಿಗೆ ಉಂಡ್ಬಿಡು ಊಟ ಏನ? ಹಂಗಾಗ್ಲ ಅಂದಂಗ್ರಿ ದವಾಖಾನಿಗೆ ಹೋಗಿ ಬರ್ಬೇಕಿತ್ತಪ್ಪ. ಯಾಕನ ನಡ ಭಾಳ ಅಂದ್ರೆ ಭಾಳ ಸುಸ್ತಾಗ ಸೋಲಾಕತ್ತಿ ಬಿಟ್ಟೈತಿ. ಹೌದನ? ಡಾಕ್ಟ್ರ್ ಇನ್ನೂ ಒಂದು 5-6 ದಿನ ಐತಿ ಹೆರಿಗೆ ಆಗಾಕ ಅಂತ ಹೇಳ್ಯಾರ. ಮತ್ತು ತ್ರಾಸ ಯಾಕೆ ಮಾಡ್ಕೊಂತಿ? ಏನು ನೀನು ಹಿಂಗೆ ಅಡ್ಡಾಡಿ ಅರ್ಧ ತ್ರಾಸ ಮಾಡ್ಕೊಂತಿ? ಒಂದೇ ಕುಂತಲ್ಲೇ ಕುಂದ್ರು. ಅಲ್ರಿ ಯಾರ್ಯಾರ ಒಟ್ಟು ಮನೆ ಕೆಲಸದಾರಿಗಾರ ಹೇಳ್ತಿದ್ರೆ ಏನಾಗ್ತದ ನೋಡ್ರಿಲ್ಲ. ಮ್ಯಾಗಂತರೂ ನಾ ಮಾಳಿಗೆ ಹತ್ತೆ ಎಲ್ಲ ಹೊಟ್ಟೆಲ್ ನಿಂತಾಗಿಂದಾನು ಯೋ ದೇವ್ರೆ ಮ್ಯಾಗ ನೋಡು ಆಕಾರಿಲ್ಲ. ಮ್ಯಾಗ ಜಗ್ಗ ಹೊಲಸಿಟ್ಟತಿ. ಒಟ್ಟು ಕಸ ಗಿಸ ಹೊಡೆದ ಓಟು ಸಾರಿಸಿ ತೊಳೆದು ಸ್ವಚ್ಛ ಮಾಡ್ತಾರನ ಅಂತ ಮ್ಯಾಗ ಕೆಳಗ ಎಲ್ಲ ಕುಡ್ಸಿ. ನನಗಂತರೂ ಈಗ ಬರ್ಬರ್ತ ಬಗ್ಗಾಕ ಹೇಳಾಕ ಕುಂದ್ರಾಕ ಆಗೋಲ್ತ. ಮನೆ ಕೆಲಸ ಹೆಂಗೆ ಮಾಡ್ಕೊಲಿ? ಆಯ್ತು, ಒಂದು ಕೆಲಸದಾರ ವ್ಯವಸ್ಥೆ ಮಾಡೋಣಂತ. ಅಂದಂಗೆ ನಾನು ನಿನಗೊಂದು ವಿಚಾರ ಹೇಳ್ಬೇಕಿತ್ತಲ್ಲ. ನಂದೊಂದಿಟ್ಟು ಹೊರಗೆ ಹೋಗೋದು ಬಂದ್ಬಿಟ್ಟತಿ ಅಗದಿ. ನಾ 1-2 ದಿನದ ಮಟ್ಟಿಗೆ ಊರಾಗ ಇರೋದಿಲ್ಲ. ಹೌದಾ? ಎದ್ರ ಸಂಬಂಧ ರೀ? ಏನಿಲ್ಲ, ನಿನಗೆ ಗೊತ್ತಲ್ಲ, ಪಂಚಾಯತಿದು ಒಟ್ಟು ಕೆಲಸ ಐತಿ. ಅದ್ರ ಸಂಬಂಧ ಅರ್ಜಿದು ಒಂಚೂರು ಊರಾಗ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋದೈತಿ. ಅದ್ರ ಸಂಬಂಧ ನಾನು ಊರಿಗೆ ಹೋಗ್ಬೇಕಾಗೈತಿ. ಆ ಊರಿಗೆ ಹೋಗ್ಬೇಕು. ಆಮೇಲೆ ಎಲ್ಲ ಮಾಲ್ ತಯಾರಾಗ್ಯಾವ, ಅವನ್ನೆಲ್ಲಾನು ಮತ್ತು ಫ್ಯಾಕ್ಟ್ರಿಗೆ ಕಳಿಸ್ಬೇಕಲ್ಲ. ಅದ್ರ ಸಂಬಂಧ ಅಲ್ಲೇ ಹೋಗಿ ಅವ್ರ ಕಡೆ ಏಸ್ಬೇಕು. ಅವ್ರದ ಗಾಡಿ ಕಳಿಸ್ತಾರೋ ಏನು ನಮ್ದು ಗಾಡಿ ಮಾಡ್ಕೊಂಡು ಬರ್ಬೇಕು ಅಂತೇಳಿ ಕೇಳ್ಕೊಂಡು ಬರ್ಬೇಕಲ್ಲ. ಹತ್ತಿ ಮಿಲ್ಲೆಲ್ಲ ಪೂರ ಆಗೈತಿ. ಈಗ ಹತ್ತಿ ಎಲ್ಲ ಚೀಟ್ ಕಟ್ಟಿಟ್ಟೈತಿ. ಪೂರ ಎಲ್ಲ ಚೀಲ ತುಂಬಿ ನಿಂತಾವು. ಅವ್ರು ಏನಂತಾರೆ ಕೇಳ್ಬೇಕಲ್ಲ. ರೊಕ್ಕ ಕೊಟ್ಟು ಬರೋದಿತ್ತು ಹಳೇದು. ಅದು ಏನಾತ ಒಂಚೂರು ವಿಚಾರಿಸ್ಬೇಕು. ಇನ್ನೂ ಸುಮಾರು ಕೆಲಸ ಅದಾವು. ಅದ್ರ ಸಂಬಂಧ ಬೆಂಗ್ಳೂರಿಗೆ ಒಟ್ಟು ಹೋಗ್ಬೇಕಾಗೈತಿ. ಅಲ್ಲಿ ಬೆಂಗ್ಳೂರಾಗ ಒಬ್ಬ ನನ್ನ ಗೆಳೆಯ ಅದಾನ. ಏನೋ ಆರಾಮಿಲ್ಲ ಅಂತ ಅನ್ನಕತ್ತಿದ್ರು. ದವಾಖಾನಿಗೆ ಹಾಕ್ಯಾರಂತ. ಮತ್ತು ಅವ್ನು ಹೋಗಿ ಒಂಚೂರು ನೋಡ್ಕೊಂಡು ಬರ್ಬೇಕಾಗೈತಿ. ತೀರ ಮತ್ತು ಜೀವಕ್ಕೆ ಜೀವ ಆಗುವಂಥ ಗೆಳೆಯನ ಅವ. ಏನಾರ ಜೀವ ಹೋತಂದ್ರೆ ಕಡಿಗಾಲಕ್ಕೆ ನಮ್ದು ಗೆಳೆಯ ಬರಲಿಲ್ಲ ನೋಡಂತ ಅವ್ನ ಮನಸ್ಸಿನಾಗ ಉಳಿದು ಯಾಕೆ? ಅದಕ್ಕೆ ಹೋಗಾಕ ಬೇಕಾಗಿದ್ದಿ ನಾವು ಒಟ್ಟು. ಹಂಗಂತೀರಿ? ಶಾಂತ, ಶಾಂತ ಯಾಕ ಎದಕ್ಕೆ ಕಳತಿ? ಅಯ್ಯೋ ಹುಚ್ಚುಡುಗಿ, 2 ದಿನದಾಗ ಬಂದ್ಬಿಡ್ತೇನೆ ಅಂತ ಹೇಳೇನಲ್ಲ. ನನ್ನ ಈ ಪರಿಸ್ಥಿತಿ ಒಳಗೆ ಬಿಟ್ಟು ಹೆಂಗೆ ಹೋಗ್ತಿರ್ರಿ? ನನಗಂತರೂ ಭಾಳ ಅಂಜಿಕೆ ಬರಾಕತ್ತೈತೆ. ಒಬ್ಬಾಕೆ ಇರಾಕಾಗ ನಾ ಅಂಜಿಕೆ ಬರ್ತೈತ್ರಿ. ಮನಿದು ಯಾವ್ದಂತದೆ ಹೆಂಗೈತೆ ನೋಡ್ರಿ. ಇಂಥ ಮನೆ ಒಳಗೆ ನಾ ಒಬ್ಬಾಕೆ ಹೆಂಗಿರ್ಲಿ? ನನಗೆ ಅಂಜಿಕೆ ಬರ್ತೈತಪ್ಪ. ನನ್ನ ಬಿಟ್ಟು ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಹಂಗಂದ್ರೆ ಹೆಂಗೆ ಶಾಂತ? ಡಾಕ್ಟ್ರು ಹೆಂಗಿದ್ರು ಇನ್ನೂ 5-6 ದಿನ ಅಂತ ಹೇಳ್ಯಾರ. ನಾ 2 ದಿನದಾಗ ಬರ್ತೀನಿ ಹುಡುಗಿ. ಅಯ್ಯೋ ದೇವ್ರೆ, 2 ದಿನ ನಾ ಮತ್ತೆ 3ನೇ ದಿನ ಅಲ್ಲಿ ಇರುವುದಿಲ್ಲ. ಬಂದ ಬಿಡ್ತೇನೆ. ಅಲ್ಲಿಂದ ಸಂಜೆ ಮುಂದೆ ಟ್ರೈನ್ ಹತ್ತೀನಿ ಅಂದ್ರೆ ಬೆಳತಾನ ಬಂದು ಇಲ್ಲೇ ಇಳಿತೀನಿ. ಯಾಕೆ ತಿಳಿ ಕೆಡಿಸ್ಕೊಂತಿ? ನಾಳೆ ಒಂದು ರಾತ್ರಿ ಮಕ್ಕೋ, ನಾಡ್ದ ರಾತ್ರಿ ಟ್ರೈನ್ ಹತ್ತೀನಿ. ಆಚಿ ನಾಡ್ದಂದ್ರೆ ಬೆಳಗ್ಗೆ ಇಲ್ಲೇ ಇರ್ತಾನೆ. ಹಂಗಂತೀರಿ? ಆದ್ರೆ ನೀವು ಬರುತ್ತಾನ ಬಾಜು ಮನಿ ಪಾರಕ್ಕಾರಿಗೆ ಹೇಳೋಕ್ಕೇನಿ. ಏನ ಒಂಚೂರು ನೋಡ್ಕೋರಿ ಕಾಳಜಿಲಿ ಅಂತೇಳಿ. ಹೆಂಗಂತಿ? ಹಂಗಾರ ಸರಿ. ಬಾ, ಈಗ 1 ತಾಸು ಮೊದಲು ನೀವು ಉಣ್ಬಾ. ಉಂಡು 1 ತಾಸು ಮಕ್ಕೋ. ಬಾ ಸೌಕಾಶ ಬಾ ಮೇಲೆ ಬಾ. ಅಯ್ಯೋ ದೇವ್ರೆ, ಮಕ್ಕಳನ್ನ ಹೇರೋದಂದ್ರೆ ಸುಮ್ಮನೆ ಅಲ್ಲಪ್ಪ. ಮರುದಿನ ಬೆಳಗ್ಗೆ ಏನ್ರಿ ಚೀಲ ತಗೋಬರ್ರಿ. ತೋ ಶಾಂತ, ನೀ ಅದನ್ನ ಯಾಕೆ ಹಿಡ್ಕೊಳಕ್ ಹೋದಿ? ವಜ್ಜಕತಿ. ನಂಗೆ ಬರ್ಲ್ಯಾ, ಹೋಗಿ ಬರ್ಲ್ಯಾ? ಏನ್ರಿ, ನಾನು ನಿಮ್ದ ಹಾದಿ ಕಾಯ್ತಿರ್ತೇನೆ. ದೌಡ್ ಬಂದ್ಬಿಡ್ರಿ. ಹೆಚ್ಚು ದಿನ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲ, 2 ದಿನ. ನಾ ಹೋಗ್ತಾ ಹಾದ್ಯಾಗ ಇವ್ರಿಗೆ ಯಾರಿಗೆ ಪಾರಕ್ಕಾರಿಗೆ ಹೇಳಿ ಹೋಗ್ತೀನಿ. ಅವ್ರು ಈಗ ಬಂದ್ರೆ ಇಲ್ಲ ರಾತ್ರಿ ಮಾತ್ರ ಇಲ್ಲೇ ನಿನ್ನ ಜೋಡ ಮಕ್ಕೊಳಕ್ಕೆ ಹೇಳ್ತೇನಂತ. ಏನ ನಿನ್ನ ಜೋಡ ಮಕ್ಕೊಳಕ್ಕೆ ಹೇಳ್ತೇನೆ, ನಿನ್ನ ಜೊತೆಗೆ ಇರಾಕ್ ಹೇಳ್ತೇನೆ. ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆಗ್ಲಿಪ್ಪ, ಹಂಗಾಗ್ಲಿ. ಹೇಳಿ ಹೋಗ್ರೆ ಮತ್ತೆ ಮರ್ತು ಹೋಗ್ಬೇಡ್ರಿ. ಇಲ್ಲ ಬರ್ಲ್ಯಾ ಸೌಕಾಶ. ನೀ ನೋಡಿಲ್ಲ ದಡ ಬಡ ಮಾಡಿ ಅಡ್ಡಾಡಕ್ಕೆ ಹೋಗ್ಬೇಡ. ಅಲ್ಲಿ ಹಿತ್ಲಕ್ಕೆ ಕಾಲ ಇಡಬೇಡ. ಹೌಸ್ ಗಟ್ಟೈತಿ ಎತ್ತಬೇಕತ್ತ ಕಾಲು ಗೀರಿ ಜರ್ದಾತು. ಏನೋ? ಇಲ್ಲಪ್ಪ, ನಾ ಎಲ್ಲಿಗೆ ಹೋಗುದಿಲ್ಲ ತಗೋರಿ. ಬರ್ತೀನಿ. ವೇಳೆ ಆತ. ಇಲ್ಲೋಡ, ನಾ ಬರುತ್ತೇನೆ. ನನ್ನ ಖುಷಿನ ಚಂದಂಗೆ ನೋಡ್ಕೊ. ಆತ್ರಿ. ಹೋಗಿ ಬರ್ಲ್ಯಾ? ಹೊತ್ತಾತ. ಹೋಗಿ ಬರ್ರಿ. ಓ ಪಾರಕರ,
ನೆಂದವ್ರು ಮಂದಾಗ ಅಂತೇಳಿ ಇಲ್ಲೇ ಬಂದ್ರನ ಒಟ್ಟು ನಾವು ಊರಾಗಿರಂಗಿಲ್ಲ ರೀ. ನಾನು ಹೆಂಡ್ತೀನಿ ಒಂಚೂರು ನೋಡ್ಕೊಡ್ರಿ. ರಾತ್ರಿ ಒಂಚೂರು ಇಲ್ಲೇ ಬಂದು ಮಕ್ಕೊಂತೀರ. ನಿಮ್ಮಿಂದ ಇದೊಂದು ಸಹಾಯ ಆದ್ರೆ ಭಾಳ ಚಲೋ ಆಕತ್ರಿ. ಅಯ್ಯೋ ಗೌಡ್ರ ಅದಕ್ಕೇನಂತ ತಗೋರಿ, ಬಂದಿರ್ತೇನಂತ ಅದಕ್ಕೇನಂತ ಇಲ್ಲೇ ಮಕ್ಕೋಬೇಕಂದ್ರೆ ಆಯ್ತು ಬಿಡ್ರಿ, ನಾನು ನೋಡ್ಕೋತೀನಿ. ನೀವು ಚಿಂತಿಲ್ದಂಗೆ ನಿಮ್ಮ ಕೆಲಸ ನೀವು ಮಾಡ್ಕೊಂಬರ್ರಿ. ಆತಲ್ಲ ಮತ್ತೆ ನೀವು ಇರೋದ ಒಂದು ದೊಡ್ಡ ಧೈರ್ಯ ನೋಡ್ರಿ. ಈಗ ಬರ್ಲ್ಯಾ ರೀ? ರೀ ಪಾರಕ್ಕಾರ, ಶಾಂತವಕ್ಕರ, ಕುಡಿಯಾಕ ನೀರಿಂದು ಠಾಕೆ ಬಂದೈತ್ರಿ. ಯಾರ್ಯಾರ ನೀರ್ ಬೇಕಂದ್ರೆ ಬರ್ರಿ ತುಂಬ್ಕೊಬರ್ರಿ, ಇಡೇ ಊರ್ ಮಂದಿನ ಗುಂಪು ಕಟ್ಟೈತಿ. ಅಯ್ಯೋ ನೀರಿನ ಟಾಕಿ ಬಂದೈತಂತ್ರಿ. ಥೋ ನಮ್ಮ ಮನೆಯವ್ರು ಈಗಿನ್ನಿದಾಗ ಹೋದ್ರಿ. ಥೋ ಅವ್ರಿದ್ದಾಗ ಆಗಿದ್ರು ಒಂದು 4 ಕೂಡ ನೀರಾರ ತಂದಿಟ್ಟು ಹೋಗಿದ್ರೆ ಏನು ಮಾಡೋದು? ನಾನು ಹೋಗ್ಯಾರ ಹೋಗ್ತೀನಿ ತಡ್ರಿ ಹಂಗಾರ. ಅಯ್ಯೋ ದೇವ್ರೆ, ತುಂಬ ಹೊಟ್ಟಿಲ್ಲದಿರಿ, ನೀರು ಹೆಂಗೆ ತರ್ತೀರಿ? ಕೊಡ್ರಿ, ನಿಮ್ಮದು ಒಂದು ಕೊಡ ಕೊಡ್ರಿ, ನಾನು ಒಂದು 2 ತೊಗೊಂಡು ಹೋಗ್ತೀನಿ, ನಿಮ್ಗೆ 2 ಕೊಡ ತಂದು ಕೊಡ್ತೇನಂತೆ. ಇರಾಕಿ ನಾವು ಬೇಕೆ ಬಳಸಾಕ ಹಂಗೆ ಬೋರಿನ ನೀರು ಅದಾವ, ಕುಡಿಯಾಕ ನೀರಿಲ್ಲ. ಒಂದ ಕೊಡ ಆದ್ರೆ ಸಾಕ್ರಿ, ಕುಡಿಯಾಕಷ್ಟೆ. ಹೌದನ್ರಿ? ಚಲೋ ಆಯ್ತು ತೋರಿ ಹಂಗಾರೆ. ನಾನು ನನ್ನ ಕಡೆನ ಕೊಡ ಅದಾವ ತೋರಿ, ಮತ್ತೆ ಒಳಗೆ ಯಾಕೆ ಹೋಗ್ತಿರ್ತೀರಿ? ನಾ ಅದ್ರಾಗ ಒಂದು ಕೊಡ ತಂದು ಕೊಡ್ತೇನಂತೆ. ಪುಣ್ಯಾತ್ಗಿತ್ತಿ. ಹಬ್ಬ ನೀರಿನ ಚಿಂತೆ ಹರಿತು, ನೀರಿನ ಹೆಂಗು ಅನ್ನೋ ಚಿಂತೆ ತಿತ್ತು. ಹೂವ ಪರ್ಲ ಹರಿತು ಬಿಡ. ನೀರು ಪಾರಕ್ಕ ತಂದು ಕೊಡ್ತಾಳ ಅಂತೇಳಿ ಶಾಂತಕ್ಕ ಕಾಯ್ತಾನೇ ಇರ್ತಾಳ. ಆದ್ರೆ ಪಾರಕ್ಕ ನೀರು ತಂದು ಕೊಡೋದೇ ಇಲ್ಲ. ಎಷ್ಟೊತ್ತಾತಲ್ಲ ನೀರು ತಂದು ಕೊಡಲಿಲ್ಲ. ಗಿರ್ಜಾ ಪಾರ್ವತಿ ಅಕ್ಕರ ಇದ್ರನ ಅಲ್ಲೇ? ಇದು ಬರ್ತೀನಿ, ನೀರು ತೊಗೊಂಬರ್ತೀನಿ ಅಂದಿದ್ರು. ಹೋದ್ರಲ್ಲ, ಅವ್ರ ಮನೆಗೆ ಹೋದ್ರವ್ರು ನೀರು ತುಂಬ್ಕೊಂಡೆ. ಕಡಿಕ ಅವ್ರದ ಒಂದು ಕೊಡ ಉಳಿತಿನ್ನು. ಹೌದಾ? ನೀರಿನ ಟಾಕಿ ನೀರು ಖಾಲಿ ಆದ್ರೂ ಅದಾವ? ಐತೆ ನಿನ್ನೂ ಟಾಕಿ? ಅಯ್ಯ ನೀರಿನ ಟಾಕಿ ಇನ್ನೇನಾಗ ಹೋತ್ರಿ, ಅದು ಹೋಗಿದ್ದಕ್ಕೆ ಇಟ್ಟಾಗ ಬಂದು ನೋಡ್ರಿ. ನಾನು ಒಟ್ಟ ನೀರ ಇದ್ದಿದ್ದಿಲ್ರಿ. ಏನು ಮಂದಿ ಗುಬೇ ಅಂತಿದ್ರು, ಕುಡಿಯಾಕ ನೀರಿಂದ ಅಸ್ತವ್ಯಸ್ತ ಆಗಿಬಿಟ್ಟತಲ್ರಿ. ನೀರು ಇಲ್ದಂಗ ಎಲ್ಲರೂ ನೀರು ತುಂಬೋರ. ಹೌದಾ? ಅಲ್ಲ, ನೀರು ತಂದು ಕೊಡ್ತೀನಿ ಅಂದಿದ್ರು ಪಾರಕ್ಕಾರ. ನೋಡಿದ್ರೆ ಹಂಗೆ ಹೋಗ್ಯಾರ, ನೀರು ತಂದು ಕೊಟ್ಟಿಲ್ಲ. ಕುಡಿಯಾಕ ನೀರೇ ಇಲ್ದಂಗೆ ಆಗ್ಬಿಟ್ಟವ್ರಿ ಮನ್ಯಾಗ. ಬಳಸಕ್ಕೆ ಬೋರಿಂಗ್ ನೀರು ಅದಾವ, ಕುಡಿಯಾಕ ನೀರು ಇಲ್ದಂಗೆ ಆಗೈತಿ. ಹೌದಾ? ನೀವೇನು ಅನ್ಕೊಳಂಗಿಲ್ಲ ಅಂದ್ರೆ ಶಾಂತಕ್ಕರ, ಬೇಕಾದ್ರೆ ಒಂದು ಚರಿಗೆ ನೀರು ತಗೋರಿ ಇದ್ರಾಗ. ಆದ್ರೆ ಕೊಡಕ್ಕೆ ಆಗೋದಿಲ್ರಿ, ಇಲ್ಲಾಂದ್ರೆ ಕೊಡ್ತಿದ್ದೆ. ನಮ್ಮ ಅತ್ತಿ ಅಂದಾಕರ ಅನ್ವಲ್ದಕ್ಕೆದಾಳ್ರಿ, ಗಟ್ಟುಳ್ಗದ್ಗೆವ ಬಾಯೋ ಬಾಯ್ ಮಾಡ್ತಾಳ್ರಿ. ನೀರು ತೊಗೊಂಬ ಅಂದ್ರೆ ಏನು ಮಾಡಿದಿ, ಹಂಗೆ ಎತ್ತ ಏನು ಅಂತೇಳಿ ನಾನು ಕೊಡಾನ ಕೊಟ್ಟು ಹೋಗ್ಬೇಕಂದ್ರೆ ನಮ್ಮ ಅತ್ತಿ ಬಾಯಿಗೆ ಎದ್ಕೊಂಡು ಕೊಡಕ್ಕೆ ಆಗೋದಿಲ್ರಿ. ಬೇಕಾದ್ರೆ ಒಂದು ಚರಿಗೆ ನೀರು ತಗೋರಲ್ಲ ಇದ್ರಾಗ. ಬೇಡ ಪಾಪ ಸುಳ್ಳ ನನಗೆ ನೀರು ಕೊಟ್ಟೆ, ನೀ ಯಾಕೆ ನಿಮ್ಮ ಅತ್ತಿ ಅಂತೇಳಿ ಬೇಸ್ಕೊಂತಿ? ನೀ ಹೋಗ್ಯವ, ಬರ್ತಾಳೆ ಈಗ ಪಾರಕ್ಕ ಬಂದ್ಲಂದ್ರೆ ಕೇಳ್ತೇನಂತೆ. ಹಂಗಾರೆ ಸರಿ ರೀ. ಓಹ್, ಪಾರಕ್ಕಾರ ಬಂದ್ರೆ ನೀರು ತರಲಿಲ್ಲನ್ರಿ? ಅಯ್ಯೋ ಏನು ಹೇಳ್ತಿ ಯವ್ವ, ನೀರ ಸಿಗ್ಲಿಲ್ಲ. ಸಿಕ್ಕಿದ್ದ 2 ಕೊಡ ನೀರು. ಏನು ಮಾಡಲಿ, ನಮ್ಮ ಮನ್ಯಾಗೂ ಅಪ್ಪ ಊಟ ಕುಡಿಯಾಕ ಇಲ್ದಂಗೆ ಆಗ್ಬಿಟ್ಟಿತ್ತ. 2 ಕೊಡ ನೀರನ್ನು ನಮ್ಮ ಮನೆಗೆ ತೊಗೊಂಡೆ. ಏನು ಅನ್ಕೋಬೇಡ, ಮತ್ತೆ ನಾಳೆ ನಾಡ್ದಂಗೆ ಬರ್ತೈತೇನ ನೀರು, ಬಂತಂದ್ರೆ ಕೊಡ್ತೇನಂತೆ. ಅಲ್ರಿ ನೀವೇನ್ರಿಪ್ಪ ನೀವು ನೀರು ತಂದು ಕೊಡ್ತೇನೆ ಅಂದ್ರಿ, ಸುಮ್ಮನೆ ನಾನಾರ ಹೊಂಟಿದ್ದೆ. ನಾನು ಹೊಟ್ಟಿಲಿದ್ದಕ್ಕಿನ್ನು ನೋಡಿ ಯಾರು ಒಂದು ಕೂಡ ನೀರಾರ ಬಿಡ್ತಿದ್ರೆ ನಮ್ಮ ಮುಂಜಿರ್ತೆ. ನೀವು ತರ್ತೇನೆ ಬ್ಯಾಡ ಅಂದಿದ್ದಕ್ಕೆ ನಾ ಬಿಟ್ರೆ ಕಡೆಗೆ ನೀವು ತರ್ಲಂಗ ಬಿಟ್ಟಿರಲ್ರಿ ನೀರನ್ನ. ಅಯ್ಯೋ ದೇವ್ರೆ, ಅಲ್ಲ ಏನೋ ಉಪಕಾರ ಮಾಡಕ್ಕೆ ಹೋದ್ರೆ ಹಿಂಗಂತೇಲವ ನೀನು. ಆಯ್ತು, ನನ್ನ ಕೆಲಸ ಮುಗಿದಿಂದ ಬರ್ತೇನಂತೆ. ಹತ್ತೆತ್ರು ಏನು ಉಪಯೋಗ? ಬಸರ ಹೆಣ್ಮಗಳು ನೋಡಿ ಒಂದು ಇಟ್ಟು ಕಣಿಕರ್ ಬರಲಿಲ್ಲ ಇವ್ರಿಗೆ, ಒಂದು ಕೂಡ ನೀರು ತಂದು ಕೊಡಲಿಲ್ಲ ಹೆಣ್ಮಗಳು. ನಾನಿಕ್ಕಿನ್ನ ಭಾಳ ಒಳ್ಳೆಕೆಂತ ಮಾಡಿದ್ದೆ ಬಿಡು. ಈ ನಮ್ಮನಿ ಕುದಿಗೆ ಕೊಯ್ತಾಳಂತ ಯಾರಿಗೆ ಗೊತ್ತಿತ್ತು? ನಾನು ಹಡುತ್ತಾ ಇದ್ದಿತ್ತಂದ್ರೆ ಇವತ್ತು ನನ್ನ ಬಾಣೆತನ ನಮ್ಮವನ ಮಾಡ್ತಿದ್ಲು. ನಮ್ಮವು ಇಲ್ಲದಕ್ಕಲ್ಲ ಈ ಕರ್ಮ ನನಗೆ. ಯವ್ವ ದೇವ್ರೆ, ಊಟ ಮಾಡಿ ಕುಡ್ದೇನಂದ್ರೆ ಗುಟಕ್ಕೆ ನೀರಿದ್ದಿಲ್ಲ. ಯವ್ವ ಬೋರಿನ ನೀರು ಕುಡ್ದೆ. ಅಲ್ಲ, ಈ ಹೆಣ್ಮಗಳು ಮಕ್ಕಳಕ್ಕೆ ರಾತ್ರಿ ಬರ್ತೀನಿ ಅಂದ್ಲು, ಇಷ್ಟೊತ್ತಾದರೂ ಬರಲಿಲ್ಲಲ್ಲ. ನಾನಂತರೂ ಕರೆಯಂಗಿಲ್ಲ, ಬೇಕಾರೆ ಆಕಿನ ಬರವಾಳಕ್ಕೆ. ಏನು ನಾನು ಕರಿಬೇಕನ? ಆಕೆ ಇರುದಿಲ್ಲನ? ನನ್ನ ಗಂಡು ಹೋಗುವ ಹೊತ್ನ್ಯಾಗ ಇರ್ತೇನಣ್ಣ, ಮಕ್ಕೊಂತೇನಣ್ಣ, ಅದಕ್ಕೇನಂತ ಬಿಡಣ್ಣ ಬರ್ತೇನೆ ಅಂದಾಳ. ತೀರ ಒಂದಿಟ್ಟು ಬರಬಾರ್ದನ? ನೋಡು, ಅವ್ರ ಮನೆ ಬಾಗಲ ಮುಂದೆ ಮಾಡಿದ್ದು ಹಂಗೆ ಐತಿ. ಹೊರಗೆ ಕಂಡರ ಕಾಣ್ತಾಳನ? ಅದು ಇಲ್ಲ. ಇದರ ಇನ್ನೊಂದು ಭಾಗವನ್ನು ಹಾಕ್ತೀನಿ. ಶಾಂತ ತುಂಬ ಹುಟ್ಟಿಲ್ಲದಾಳ. ಈಕಿನ್ನ ನೋಡ್ಕೊತೀನಿ ಅಂತ ಹೇಳಿದಂಥ ಪಾರಕ್ಕ ಈಗ ಇನ್ನೂ ಮನೆಗೆ ಬಂದಿಲ್ಲ. ಬರ್ತಾಳೋ ಇಲ್ವೋ? ಆಕೆ ಬರಲಿಲ್ಲ ಅಂದ್ರೆ ಈಕಿಗೆ ಏನಾಕೈತಿ, ಅಥವಾ ಬಂದರೂ ಏನಾಕೈತಿ ಅನ್ನೋದನ್ನು ನಾವು ಮುಂದಿನ ಭಾಗದಾಗ ನೋಡೋಣ.